ವಿವೇಕ್ ಇನ್ಫೋಟೆಕ್ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಸಂಸ್ಥೆ ಕೋಲಾರ ಈಗಾಗಲೇ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಸಾಕಷ್ಟು ವಿಚಾರಗಳನ್ನ ವಿವೇಕ್ ಇನ್ಫೋಟೆಕ್ ಚಾನಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ದಿನ ಕನ್ನಡದಲ್ಲಿ ಮುಖ್ಯವಾಗಿ ಇರ್ತಕ್ಕಂತಹ ಒಂದು ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಒಂದು ಜೋಡು ನುಡಿ, ಇನ್ನೊಂದು ದ್ವಿರುಕ್ತಿ. ಇದರ ನಂತರ ಅವ್ಯಯಗಳ ಕುರಿತು ನಾನು ಮಾತಾಡ್ತೀನಿ. ಏನು ಈ ಜೋಡು ನುಡಿ ಅಂತ ಅಂದ್ರೆ, ದ್ವಿರುಕ್ತಿ ಅಂದ್ರೆ ಏನು, ಅವ್ಯಯಗಳು ಅಂತಂದ್ರೆ ಏನು? ಯಾಕೆ ಅಂದ್ರೆ ಪರೀಕ್ಷೆಯಲ್ಲಿ ನಾವು ನೋಡಿದ್ರೆ ಇದು ತುಂಬಾನೇ ಮುಖ್ಯ ಆಗುತ್ತೆ. 4 ರಿಂದ 5 ಪ್ರಶ್ನೆಗಳು SDA ಮತ್ತೆ FDAಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಇದ್ದೇ. ಹಾಗಾಗಿ ಈ ಒಂದು ವಿಚಾರಗಳನ್ನ ಇವತ್ತಿನ ದಿನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಜೋಡು ನುಡಿಯ ಬಗ್ಗೆ ನೋಡೋಣ. ಏನಿದು ಜೋಡು ನುಡಿ? ಜೋಡು ನುಡಿ ಇನ್ನೊಂದು ಗೊತ್ತಿರಬೇಕು, ಈ ಜೋಡು ನುಡಿಗೆ ಪ್ರತಿಧ್ವನಿ ಅಂತಾನು ಕರೀತಾರೆ. ಜೋಡು ನುಡಿಗೆ ಇರುವಂತಹ ಮತ್ತೊಂದು ಹೆಸರು ಪ್ರತಿಧ್ವನಿ. ಪ್ರತಿಧ್ವನಿ ಪ್ರತಿಧ್ವನಿ ಜೋಡು ನುಡಿ ಅಂತಾದ್ರೂ ಕೊಟ್ಟಿರ್ತಾರೆ, ಇಲ್ಲ ಪ್ರತಿಧ್ವನಿ ಅಂತಾನು ಕೊಟ್ಟಿರ್ತಾರೆ. ಎರಡೂ ಸಹ ಒಂದೇ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕು. ಹೆಂಗ್ ಸರ್ ಏನ್ ಕೊಡ್ತಾರೆ ಅಂತ ಕೇಳೋದು. ತುಂಬಾ ಸಿಂಪಲ್ ಆಗಿ ಕೊಡ್ತಾರೆ. ಮೊಸರು ಗಿಸರು ಅಂತ ಕೊಡು. ಮೊಸರು ಗಿಸರು ಹಿಂಗ್ ಕೊಡ್ತಾರೆ. ಮೊಸರು ಗಿಸರು ಅಂತ ಕೊಟ್ಟು ಇದು ಜೋಡು ನುಡಿನ, ದ್ವಿರುಕ್ತಿನ, ಅನುಕರಣ ಅವ್ಯಯನ, ಸಾಮಾನ್ಯ ಅವ್ಯಯನ, ಈ ರೀತಿಯಾಗಿ ಪ್ರಶ್ನೆಯನ್ನ ಏನ್ ಮಾಡ್ತಾರೆ ಇಲ್ಲಿ ಕೇಳ್ತಾರೆ. ಹಾಗಾಗಿ ಜೋಡು ನುಡಿ ಯಾವ ಯಾವ ರೀತಿಯಲ್ಲಿ ಪದಗಳನ್ನ ನಾವು ನೋಡಬೇಕು, ಜೋಡು ನುಡಿ ಹಾಕಬೇಕು ಅಂತಂದ್ರೆ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಇದಕ್ಕೆ 3 ವಿಚಾರಗಳನ್ನ ತಿಳ್ಕೋಬೇಕು ಜೋಡು ನುಡಿನಲ್ಲಿ. ಒಂದು ಪದಕ್ಕೆ ಅರ್ಥ ಇರುತ್ತೆ, ಮತ್ತೊಂದು ಪದಕ್ಕೆ ಅರ್ಥ ಇರೋದಿಲ್ಲ. ಒಂದು ಪದಕ್ಕೆ ಏನಾಗಿರಬೇಕು? ಅರ್ಥ ಇರಬೇಕು. ಒಂದು ಪದಕ್ಕೆ ಅರ್ಥ ಇರಬೇಕು, ಒಂದು ಪದಕ್ಕೆ ಅರ್ಥ ಇದ್ದು ಮತ್ತೊಂದು ಪದಕ್ಕೆ ಏನಾಗಿರುತ್ತೆ? ಅರ್ಥ ಇರುವುದಿಲ್ಲ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಮೊಸರು ಗಿಸರು ಅಂತ ಇದೆ. ಮೊಸರು ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಇದೆ, ಗಿಸರು ಅಂತಕ್ಕಂಥ ಪದಕ್ಕೆ ಇಲ್ಲಿ ನಮಗೆ ಅರ್ಥ ಇಲ್ಲ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ಮತ್ತೊಂದು ಹೇಳೋದಾದ್ರೆ ಮೇಟಿ ಗೀಟಿ ಅಂತ ಇದೆ. ಮೇಟಿ ಗೀಟಿ ನಮ್ಮ ಗುರುಗಳಲ್ವಾ, ಹಂಗಾಗಿ ಹೇಳ್ತಾರೆ ಮೇಟಿ ಗೀಟಿ. ಮೇಟಿಗೆ ಅರ್ಥ ಇದೆ, ಗೀಟಿಗೆ ಅರ್ಥ ಇಲ್ಲ. ಅದೇ ರೀತಿ ಹುಡುಗಿ ಗಿಡುಗಿ ಅಂತ ಹೇಳ್ತಾರೆ. ಹುಡುಗಿ ಗಿಡುಗಿ, ಗಿಡುಗಿ ರೈಟ್. ಇಲ್ಲಿ ಹುಡುಗಿ ಪದಕ್ಕೆ ಅರ್ಥ ಇದೆ, ಗಿಡುಗಿ ಪದಕ್ಕೆ ಅರ್ಥ ಇದೆ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಒಂದು ಪದಕ್ಕೆ ಅರ್ಥವಿದ್ದು ಮತ್ತೊಂದು ಪದಕ್ಕೆ ಅರ್ಥ ಇಲ್ಲದೆ ಇದ್ರೆ ಅದು ಜೋಡು ನುಡಿ ಆಗುತ್ತೆ. ಇದು ಮೊದಲನೇ ಒಂದು ವಿಚಾರವನ್ನ ತಿಳ್ಕೋಬೇಕಾಯ್ತು. ಇನ್ನು ಎರಡನೇ ವಿಚಾರ ಒಂದಿದೆ. ಇನ್ನೊಂದು ಪದವನ್ನ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟಾಪ್ ಮೇಲೆ ಅಂತ ಇದೆ. ಟಾಪ್ ಮೇಲೆ ಪದವನ್ನ ಗಮನಿಸಿ. ಟಾಪ್ ಬೇರೆ ಅಲ್ಲ, ಮೇಲೆ ಬೇರೆ ಅಲ್ಲ. ಟಾಪ್ ಅಂದ್ರೂ ಒಂದೇನೆ, ಮೇಲೆ ಅಂದ್ರೂ ಒಂದೇನೆ. ಆದ್ರೆ ಭಾಷೆ ಏನಾಗಿದೆ? ಬದಲಾವಣೆ ಆಗಿದೆ. ಅಂದ್ರೆ ಇಲ್ಲಿ ಪದಗಳ ಅರ್ಥ ಒಂದೇ ಇರುತ್ತೆ, ಪದಗಳ ಅರ್ಥ ಒಂದೇ ಇರುತ್ತೆ. ಆದರೆ ಬಳಸಿದ ಭಾಷೆ ಏನಾಗಿರುತ್ತಪ್ಪ ಅಂದ್ರೆ ಬೇರೆ ಬೇರೆ ಇರುತ್ತೆ. ಟಾಪ್ ಮೇಲೆ ಅಂತ ನೋಡಿ. ಅದೇ ರೀತಿ ಗೇಟ್ ಬಾಗಿಲು ಅಂತ ನೋಡಿ. ಗೇಟ್ ಬಾಗಿಲು, ಗೇಟ್ ಬಾಗಿಲು. ಇಲ್ಲಿ ಗೇಟ್ ಬೇರೆ ಅಲ್ಲ, ಬಾಗಿಲು ಬೇರೆ ಅಲ್ಲ. ಗೇಟ್ ಅಂದ್ರೂ ಒಂದೇ, ಬಾಗಿಲು ಅಂದ್ರೂ ಒಂದೇ. ಟಾಪ್ ಅಂದ್ರೂ ಒಂದೇ, ಮೇಲೆ ಅಂದ್ರೂ ಒಂದೇ. ಅದೇ ರೀತಿ ಇನ್ನೊಂದು ಉದಾಹರಣೆ ಅಂತ ನೋಡಿದ್ರೆ ಸಾಂಗ್ ಹಾಡು ಅಂತ. ಸಾಂಗ್ ಹಾಡು, ಸಾಂಗ್ ಹಾಡು. ಸಾಂಗ್ ಅಂದ್ರೂ ಒಂದೇ, ಹಾಡು ಅಂದ್ರೂ ಒಂದೇ. ಸಾಂಗ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಾಂಗ್ ಅಂತೀವಿ, ಹಾಡು ಅಂತ ಅಂದ್ರೆ ಕನ್ನಡನಲ್ಲಿ ಹಾಡು ಅಂತ ಅಷ್ಟೇ. ಇಲ್ಲಿ ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಟಾಪ್ ಮೇಲೆ, ಗೇಟ್ ಬಾಗಿಲು, ಸಾಂಗ್ ಹಾಡು ಅಂತ ಇವುಗಳನ್ನ ನೋಡಿದಾಗ ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತೆ. ಏನಪ್ಪಾ ಅಂತಂದ್ರೆ ಒಂದೇ ಅರ್ಥವನ್ನ ಹೊಂದಿರುತ್ತೆ, ಆದರೆ ಏನಾಗಿರುತ್ತಪ್ಪ ಅಂದ್ರೆ ಬೇರೆ ಬೇರೆ ಭಾಷೆಯಿಂದ ಕೂಡಿರುತ್ತೆ. ಅಂತದ್ದನ್ನ ನಾವೇನ್ ಮಾಡಬಹುದು? ಜೋಡು ನುಡಿ ಅಂತ. ಇನ್ನೊಂದು ವಿಚಾರವನ್ನ ಇನ್ನೊಂದು ಗಮನಿಸ್ಕೋಬೇಕಾಗುತ್ತೆ. ಇನ್ಯಾವ ರೀತಿ ಇದ್ರೆ ಜೋಡು ನುಡಿ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಸಮಾನ ಅರ್ಥವನ್ನಾದ್ರೂ ಹೊಂದಿರುತ್ತೆ ಅಥವಾ ವಿರುದ್ಧ ಅರ್ಥವನ್ನಾದ್ರೂ ಒಂದು ಸಮಾನ ಅರ್ಥ ಹೊಂದಿರಬೇಕು, ಸಮಾನ ಅರ್ಥ ಅಥವಾ ವಿರುದ್ಧವಾದಂತಹ ಅರ್ಥವನ್ನ ಹೊಂದಿರುತ್ತೆ.
ಸಮಾನ ಅರ್ಥ ಅಥವಾ ವಿರುದ್ಧವಾದ ಅರ್ಥವನ್ನ ಏನ್ ಮಾಡಿರಬೇಕು, ಹೊಂದಿರಬೇಕು ಅಂತ ಹೇಳಿ. ಹೇಗೆ ಅಂತ ನೋಡಿದ್ರೆ ಮನೆ ಮಠ ಅಂತ, ಮನೆ ಮಠ, ಮನೆ ಮಠ, ಮನೆ ಮನೆಗೆ ವಿರುದ್ಧವಾಗಿರೋದೇ ಮಠ. ಮನೆ ಇಲ್ಲಿ ಸಂಸಾರಸ್ಥರು ಇರ್ತಾರೆ, ಮಠ ಸಂಸಾರಸ್ಥರು ಇರೋದು, ರೈಟ್. ಹಾಗೆ ಏನಪ್ಪಾ ಅಂತಂದ್ರೆ ಒಂದು ಸಮಾನವಾದ ಅರ್ಥವನ್ನಾದ್ರೂ ಹೊಂದಿರಬೇಕು ಅಥವಾ ವಿರುದ್ಧವಾದಂತಹ ಅರ್ಥವನ್ನಾದ್ರೂ ಹೊಂದಿರಬೇಕು. ಹಾಗೆ ಹೊಂದಿದ್ರೆ ಅದು ಜೋಡು ನುಡಿಗೆ ಒಂದು ಉದಾಹರಣೆ ಆಗುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ಅದೇ ರೀತಿ ಹಣ್ಣು ಹಂಪಲು ಅಂತ ಇದೆ. ಹಣ್ಣು ಹಂಪಲು ಎರಡು ಒಂದೇ ರೀತಿಯ ಅರ್ಥವನ್ನ ಕೊಡ್ತಕ್ಕಂಥದ್ದು. ಹಣ್ಣು ಹಂಪಲು ಇದು ಸಹ ಜೋಡು ನುಡಿಗೆ ಒಂದು ಉದಾಹರಣೆ ಆಗುತ್ತೆ ಅಂತ ಹೇಳಿ. ಜೋಡು ನುಡಿಗೆ ಮೂರು ವಿಚಾರಗಳನ್ನ ಜ್ಞಾಪಕ ಇಟ್ಕೋಬೇಕು. ಒಂದೇ ಪದ ಇರುತ್ತೆ, ಒಂದು ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಅರ್ಥ ಇರೋದಿಲ್ಲ. ಹಾಗಿದ್ರೆ ಜೋಡು ನುಡಿ ಆಗುತ್ತೆ. ಅದೇ ರೀತಿ ಪದದ ಅರ್ಥ ಒಂದೇ ಇರುತ್ತೆ, ಬಳಸಿದ ಭಾಷೆಗಳು ಬೇರೆ ಬೇರೆ ಆಗಿರುತ್ತೆ, ಹಾಗಾದ್ರೂ ಜೋಡು ನುಡಿ ಆಗುತ್ತೆ. ಅದೇ ರೀತಿ ಒಂದು ಪದದ ಸಮಾನವಾದಂತಹ ಅರ್ಥವನ್ನು ಹೊಂದಿರಬೇಕು ಅಥವಾ ವಿರುದ್ಧವಾದಂತಹ ಅರ್ಥವನ್ನಾದ್ರೂ ಹೊಂದಿದ್ರೆ ಅದು ಜೋಡು ನುಡಿಗೆ ಉದಾಹರಣೆ ಆಗುತ್ತೆ ಅಂತ ಹೇಳುದು. ಜೋಡು ನುಡಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಂತರ ದ್ವಿರುಕ್ತಿಯನ್ನ ನೋಡೋಣ. ಏನ್ ದ್ವಿರುಕ್ತಿ ಅಂತ ಅಂದ್ರೆ ಅದೇ ಹೇಳ್ತದೆ, ಪದನೇ ಹೇಳುದು. ದ್ವಿರುಕ್ತಿ ಅಂತಂದ್ರೆ ದ್ವಿ ಅಂದ್ರೆ ಎರಡು, ರೈಟ್. ಎರಡು ಸಲ ಮತ್ತೆ ಮತ್ತೆ ಬರ್ತಕ್ಕಂಥ, ರೈಟ್. ದ್ವಿರುಕ್ತಿ, ದ್ವಿರುಕ್ತಿ ನೋಡಿ. ಈ ದ್ವಿರುಕ್ತಿಗೆ ಮತ್ತೊಂದು ಹೆಸರನ್ನ ಕರೀತಾರೆ ಪುನರುಕ್ತಿ ಅಂತ ಕರೀತಾರೆ. ದ್ವಿರುಕ್ತಿಗೆ ಮತ್ತೊಂದು ಹೆಸರು ಪುನರುಕ್ತಿ. ದ್ವಿರುಕ್ತಿ ಅಂತಾದ್ರೂ ಕೊಟ್ಟಿರಬಹುದು ಅಥವಾ ಪುನರುಕ್ತಿ ಅಂತ ಆದ್ರೂ ಇಲ್ಲಿ ಕೊಡಬಹುದು ಅಂತಕ್ಕಂಥದ್ದು ನಾವು ನೋಡಬೇಕಾಗಿರ್ತಕ್ಕಂಥ. ಇಲ್ಲಿ ನೋಡು ನೋಡು ಅಂತ ಇದೆ. ನೋಡು ನೋಡು, ನೋಡು ನೋಡು. ಒಂದೇ ಪದ ಎರಡು ಬಾರಿ ಏನಾಗಿದೆ ಮತ್ತೆ ಮತ್ತೆ ಬಂದಿದೆ. ಒಂದು ಪದ ಹಾಕ್ಬೋದು ಅಥವಾ ಒಂದು ವಾಕ್ಯ ಹಾಕ್ಬೋದು. ಒಂದು ಪದ ಅಥವಾ ಒಂದು ವಾಕ್ಯ ಮತ್ತೆ ಮತ್ತೆ ಬಂದ್ರೆ ಅಂದ್ರೆ ಒಂದರ ಪಕ್ಕದಲ್ಲೇ ಒಂದು ಬಂದ್ರೆ ಅದಕ್ಕೆ ನಾವೇನಂತ ಕರಿಬಹುದು ಅಂದ್ರೆ ವಿರುಕ್ತಿ ಅಂತ ನಾವಿಲ್ಲಿ ಕರಿಬಹುದು ಅಂತ ಹೇಳಿ. ಕೇಳು ಕೇಳು ಅಂತ ಇದೆ. ಕೇಳು ಕೇಳು, ಕೇಳು ಕೇಳು, ಕೇಳು ಕೇಳು. ಎರಡು ಪದ ಏನಾಗಿದೆ ಮತ್ತೆ ಮತ್ತೆ ಬಂದಿದೆ, ಹಾಗಾಗಿ ಇದು ವಿರುಕ್ತಿಗೆ ಒಂದು ಉದಾಹರಣೆ ಆಗುತ್ತೆ. ಕುಣಿ ಕುಣಿ ಅಂತ ಹಾಕ್ಬೋದು, ನಲಿ ನಲಿ ಅಂತ ಹಾಕ್ಬೋದು, ಹಾಡು ಹಾಡು ಅಂತಕ್ಕಂಥದ್ದಾಗ್ಬೋದು. ಇವೆಲ್ಲವೂ ಸಹ ವಿರುಕ್ತಿಗೆ ಒಂದು ಉದಾಹರಣೆಗಳು ಆಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಹಚ್ಚ ಹಸಿರು ಅಂತ ಕೊಟ್ಟಿರ್ತಾನೆ ಒಂದೊಂದು ಟೈಮ್. ಹಚ್ಚ ಹಸಿರು ಅಂತ ಕೊಟ್ಟಿರ್ತಾರೆ, ಹಚ್ಚ ಹಸಿರು. ಇದನ್ನ ನೋಡಿದ್ರೆ ಸರ್ ಇದು ಎರಡು ಪದ ಬಂದಿಲ್ಲ, ವಿರುಕ್ತಿ ಆಗುತ್ತಾ? ಆಗುತ್ತೆ. ಅದನ್ನ ಬಿಡಿಸಿ ನೋಡಿದಾಗ ನಮ್ಗೆ ಅದ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಬಿಡಿಸಿ ನೋಡಿ ಹಚ್ಚ ಹಸಿರು ಅನ್ನೋದನ್ನ ಹೆಂಗ್ ಬಿಡಿಸ್ತೀರಾ ಅಂದ್ರೆ ಹಸಿರು ಪ್ಲಸ್ ಹಸಿರು, ಹಸಿರು ಪ್ಲಸ್ ಹಸಿರು ಏನಾಯ್ತು? ಹಚ್ಚ ಹಸಿರು ಆಯ್ತು. ಹಾಗಾಗಿ ನೋಡಿ ಹಸಿರು ಮತ್ತೆ ಹಸಿರು ಅಂತಕ್ಕಂಥದ್ದು ಎರಡು ಪದಗಳು ಮತ್ತೆ 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 ಬಂದು ಒಂದೇ ಪದ ಏನಾಗಿದೆ 2 times ಬಂದಿದೆ ಅಂತ ಹೇಳ್ತೀವಿ, ರೈಟ್. ಅದೇ ರೀತಿ ಬಟ್ಟ ಬಯಲು ಅಂತ, ಬಟ್ಟ ಬಯಲು ಇದನ್ನು ಅಷ್ಟೇ ಬಿಡಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಬಯಲು ಪ್ಲಸ್ ಬಯಲು, ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು. ಒಂದೇ ಪದ ಎರಡು ಬಾರಿ ಏನಾಗಿದೆ ಬಂದಿದೆ ಅಂತ ಹೇಳಿ. ವಿರುಕ್ತಿ ಅಂದ್ರೆ ಒಮ್ಮೆ ಬಳಸಿದಂತಹ ಪದ ಅಥವಾ ವಾಕ್ಯ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ. ಅಂದ್ರೆ ಎಡೆಬಿಡದೆ ಮತ್ತೆ ಅದೇ ಪದ ಅಥವಾ ಅದೇ ವಾಕ್ಯ ನಮಗೆ ಬಂದ್ರೆ ಅದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂದ್ರೆ ವಿರುಕ್ತಿಗೆ ಒಂದು ಉದಾಹರಣೆ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ತೀವಿ. ಅವ್ಯಯಗಳು, ಅವ್ಯಯಗಳು, ಅವ್ಯಯಗಳು ಅಂತ ಅಂದ್ರೆ ಲಿಂಗ ವಚನ ವಿಭಕ್ತಿಗಳನ್ನ ಹಚ್ಚಿದ್ರೆ, ಯಾವುದೇ ಒಂದು ಪದದ ಮೇಲೆ ಲಿಂಗ ವಚನ ವಿಭಕ್ತಿಯನ್ನ ಹಚ್ಚಿದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ಪದ ಆಗೋದಿಲ್ಲ ಅಂತ ಹೇಳಿ. ಅಂದ್ರೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನ ಹೊಂದದೆ ಏಕರೂಪದಲ್ಲಿರುವಂತಹ ಪದಗಳಿಗೆ ನಾವೇನಂತ ಕರಿಬಹುದು ಅಂತಂದ್ರೆ ಅವ್ಯಯಗಳು ಅಂತ ಕರಿಬಹುದು. ಯಾಕೆ ಸರ್ ರೂಪಭೇದ ಹೊಂದೋದಿಲ್ಲ? ಫಾರ್ ಎಕ್ಸಾಂಪಲ್ ನೋಡಿದ್ರೆ ಹುಡುಗ ಹುಡುಗ ಚೆನ್ನಾಗಿ ಹಾಡಿದ, ಚೆನ್ನಾಗಿ ಹಾಡಿದ ಅಂತ ಇದೆ. ಇಲ್ಲಿ ನೋಡಿ ಚೆನ್ನಾಗಿ ಅಂತಕ್ಕಂಥದ್ದು ಅವ್ಯಯ ಪದ ಅಂತ ಹೇಳ್ತೀವಿ. ಅದೇ ರೀತಿ ನೋಡಿ ಹುಡುಗ ಹುಡುಗ ಚೆನ್ನಾಗಿ ಹಾಡಿದ, ಚೆನ್ನಾಗಿ ಹಾಡಿದ. ಹುಡುಗಿ ಚೆನ್ನಾಗಿ ಹಾಡಿದ ಅಂದಾಗ್ಲೂ ಹಾಗೆ ಬರುತ್ತೆ, ಹುಡುಗ ಚೆನ್ನಾಗಿ ಹಾಡಿದ ಅಂದಾಗ್ಲೂ ಹಾಗೆ ಬರುತ್ತೆ.
ಅಂದ್ರೆ ರೂಪ ಭೇದ ಹೊಂದೋದಿಲ್ಲ. ರೂಪ ಭೇದ ಹೊಂದದೆ ಇರುವಂತಹ ಒಂದು ಪದಗಳು ಏನು ಬರ್ತವೆ ಅವುಗಳಿಗೆ ಅವ್ಯಯಗಳು ಅಂತ ನಾವೇನ್ ಮಾಡಬಹುದು, ಕರಿಬಹುದು. ಲಿಂಗವನ್ನೇ ಅಲ್ಲ, ವಚನಗಳನ್ನ ಹಚ್ಚಿ ನೋಡಿದ್ರು ಬದಲಾವಣೆ ಆಗೋದಿಲ್ಲ, ವಿಭಕ್ತಿ ಪ್ರತ್ಯಯಗಳನ್ನ ಹಚ್ಚಿದ್ರು ಸಹ ಅದರಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ನಾವಿಲ್ಲಿ ಹೇಳ್ತೀವಿ. ಇಂತಹ ಒಂದು ಅವ್ಯಯಗಳಲ್ಲಿ ನಾವು ಪ್ರಮುಖವಾಗಿ 10 ಪ್ರಕಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಆ 10 ಪ್ರಕಾರಗಳು ಯಾವ್ಯಾವು ಅಂತ ಒಂದೊಂದಾಗಿ ನೋಡೋಣ. ಒಂದು ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಅಂತ ನಾವು ನೋಡಿದ್ರೆ, ಈ ಸಾಮಾನ್ಯ ಅವ್ಯಯ ಯಾವುದಾದರೂ ಒಂದು ಕ್ರಿಯೆ ನಡೆದಂತಹ ರೀತಿ, ನಡೆದಂತಹ ಕಾಲ, ನಡೆದಂತಹ ಸಮಯ ಅಂದ್ರೆ ಕಾಲನೇ ಹಾಗು. ಇಲ್ಲಿ ನಡೆದಂತಹ ಒಂದು ಕಾಲ, ನಡೆದಂತಹ ಒಂದು ರೀತಿ, ನಡೆದಂತಹ ಒಂದು ಸ್ಥಾನದ ಬಗ್ಗೆ ತಿಳಿಸುವಂತಹ ಪದಗಳಿಗೆ ನಾವೇನಂತ ಕರೀಬಹುದು, ಸಾಮಾನ್ಯ ಅವ್ಯಯ ಅಂತ ನಾವಿಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಮಲಿ ಸುಮ್ಮನೆ ಕುಳಿತಿದ್ದಾಳೆ. ಸುಮ್ಮನೆ ಕುಳಿತಿದ್ದಾಳೆ. ಹೇಗೆ ಕುಳಿತಿದ್ದಾಳೆ? ಸುಮ್ಮನೆ ಅಂದ್ರೆ ನಡೆದಂತಹ ರೀತಿ, ಯಾವುದೇ ಒಂದು ಕೆಲಸ ನಡೆದಂತಹ ರೀತಿಯನ್ನ ತೋರಿಸ್ತಕ್ಕಂಥ ಪದಗಳೇನು ಬರ್ತವೆ ಅವುಗಳಿಗೆ ನಾವು ಸಾಮಾನ್ಯ ಅವ್ಯಯಗಳು ಅಂತ ಕರಿತೀವಿ. ಸುಮ್ಮನೆ ಕುಳಿತಿದ್ದಾನೆ, ಸುಮ್ಮನೆ ಇಲ್ಲಿ ಕುಳಿತಿದ್ದಾಳೆ, ಹಾಗಾಗಿ ಸುಮ್ಮನೆ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಆಗಿರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಗಂಗಾಧರ್ ಅಲ್ಲೇ ಸುತ್ತುತ್ತಿದ್ದಾನೆ. ಅಲ್ಲೇ ಅಂದ್ರೆ ಎಲ್ಲೇ, ಅಲ್ಲೇ ಏನ್ ಮಾಡ್ತಾ ಇದ್ದಾನೆ? ಸುತ್ತುತ್ತಾ ಇದ್ದಾನೆ. ಅಂದ್ರೆ ಸಾಮಾನ್ಯ ಅವ್ಯಯ ಅಂದ್ರೆ ಇಷ್ಟೇ, ಯಾವುದೇ ಒಂದು ಕ್ರಿಯೆ ನಡೆದಂತಹ ರೀತಿ, ನಡೆದಂತಹ ಕಾಲ, ನಡೆದಂತಹ ಸ್ಥಾನದ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಪದಗಳಿಗೆ ನಾವೇನಂತ ಕರಿಬಹುದು, ಸಾಮಾನ್ಯ ಅವ್ಯಯ ಅಂತ ನಾವಿಲ್ಲಿ ಕರಿಬಹುದು ಅಂತ ಹೇಳ್ತೀವಿ. ಬೇಗನೆ ಅಂತ ಬರುತ್ತೆ, ಮೆಲ್ಲಗೆ ಅಂತ ಬರುತ್ತೆ, ಬೇಗನೆ, ಮೆಲ್ಲಗೆ ಹೀಗೆ ಬೇರೆ ಬೇರೆ ರೀತಿಯ ಪದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇದೆಲ್ಲ ಸಾಮಾನ್ಯ ಅವ್ಯಯ ಅಂತ ನಾವು ನೋಡ್ತೀವಿ. ಈ ಸಾಮಾನ್ಯ ಅವ್ಯಯದ ನಂತರ ನಾವು ನೋಡ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್, ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಸಾಕಷ್ಟು ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಯನ್ನ ಕೇಳ್ತಾನೆ ಬಂದಿದ್ದಾನೆ, ಹಾಗಾಗಿ ಇದರ ಬಗ್ಗೆ ತಿಳ್ಕೋಬೇಕು. ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ನಡೆದಿದ್ದನ್ನ ನಮ್ಮ ಕಿವಿಯಲ್ಲಿ ಕೇಳಿದಂತೆ ನಾವೇ ಊಹೆಯನ್ನ ಮಾಡಿಕೊಂಡು ಹೇಳ್ತಕ್ಕಂಥದ್ದು. ಆದರೆ ಇಲ್ಲಿ ಆ ಪದಗಳಿಗೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ಒಂದು ಕಾಡಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಆಗ ನಾವೇನ್ ಮಾಡ್ತೀವಿ, ಅದನ್ನ ನೋಡಿ ಬೆಂಕಿ ದಗ 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 ಉರಿಯಿತು ಅಂತ ಹೇಳಿ. ಇಲ್ಲಿ ದಗ 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 ಯಾವುದೇ ರೀತಿಯ ಮೀನಿಂಗ್ ಇಲ್ಲ, ಯಾವುದೇ ಅರ್ಥ ನಮಗೆ ಸಿಗೋದಿಲ್ಲ. ದಗ ದಗ ಅಂದ್ರೆ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತೀವಿ. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ಕೇಳಿದಂತೆ, ನೋಡಿದಂತೆ ನಾವೇ ಊಹೆಯನ್ನ ಮಾಡ್ಕೊಂಡು ಹೇಳ್ತಕ್ಕಂತ ಪದಗಳೇನು ಬರ್ತವೆ ಅವುಗಳಿಗೆ ನಾವೇನಂತ ಕರಿತೀವಿ, ಅನುಕರಣ ಅವ್ಯಯಗಳು ಅಂತ ಕರಿತೀವಿ. ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಹೇಳಕತ್ತಿರ್ತವೆ, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ನಿಲ್ಕೊಂಡಾಗ ಗಂಡು ಮಕ್ಕಳು ನೋಡಕತ್ತಿರ್ತವೆ, ಸುಮ್ಮನೆ ಇಲ್ದೆ ಅವ್ನು ನೋಡು ಪಿಳಿ ಪಿಳಿ ಅಂತ ಕಣ್ಣುಗಳಾಕೊಂಡು ನೋಡಕತ್ತವನಿ ಅಂತ ಪಿಳಿ 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 ಅನ್ನೋ ಪದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ. ಪಿಳಿ ಪಿಳಿ ಅಂತಕ್ಕಂಥ ಪದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ. ಅದೇ ರೀತಿ ಗಾಳಿ ಸುಯ್ಯನೆ ಬೀಸುತ್ತಿದೆ ಅಂತ ಹೇಳಿ, ಸುಯ್ಯನೆ ಅಂದ್ರೆ ಏನು ಡಿಕ್ಷನರಿ ಹುಡುಕಿದ್ರು ಅರ್ಥ ಸಿಲ್ಲ, ಆಗ್ಬೋದಾ? ಹಾಗೆ ಸುಯ್ಯನೆ ಗಾಳಿ ಬೀಸುತ್ತಿದೆ ಅಂದ್ರೆ ಯಾವುದೇ ಪದದ ಅರ್ಥ ಇಲ್ಲಿ ಇರೋದಿಲ್ಲ, ಪದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಅದೇ ರೀತಿ ಜೋಬಿಂದ ಹಣ ಬಿದ್ದೋಯ್ತು, ಜಣ ಜಣ ಎಂದು ಹಣ ಬಿತ್ತು, ಜಣ ಜಣ, ಇಲ್ಲಿ ಜಣ ಜಣಗೆ ಯಾವುದೇ ರೀತಿಯ ಅರ್ಥ ನಮಗೆ ಸಿಗೋದಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಗುಡು ಗುಡು ಅಂತಕ್ಕಂಥದ್ದು, ಕೊತ ಕೊತ ಅಂತ ಕುದೀತಾ ಇದೆ ಅಂತ ಹೇಳ್ತೀವಿ, ಕೊತ 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 ಕೊತ. ಹೀಗೆ ಅನುಕರಣ ಅವ್ಯಯ ಅಂದ್ರೆ ಇಷ್ಟೇ, ಧ್ವನಿ ವಿಶೇಷಣಗಳಿಗೆ ಇಲ್ಲಿ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ. ಯಾವುದೇ ಒಂದು ಕೆಲಸ ನಡೆದಂತಹ ಒಂದು ಇವುಗಳನ್ನ ನಾವೇ ನೋಡಿದಂತೆ,
ಕೇಳಿದಂತೆ ನಮಗೆ ಹೇಗೆ ಅನ್ಸುತ್ತೋ ಹಾಗೆ ಪದಗಳನ್ನ ಬಳಕೆ ಮಾಡ್ತೀವಿ. ಆ ಪದಗಳಿಗೆ ಅರ್ಥ ಇಲ್ಲದೆ ಇದ್ರೆ ಅದಕ್ಕೆ ನಾವು ಅನುಕರಣ ಅವ್ಯಯ ಅಂತ ನಾವಿಲ್ಲಿ ಕರಿತೀವಿ ಅಂತ ಹೇಳ್ತೀವಿ. ಇದರ ನಂತರ ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಭಾವಸೂಚಕ ಅವ್ಯಯವನ್ನು ಭಾವಸೂಚಕ ಅವ್ಯಯ ಭಾವಸೂಚಕ ಅವ್ಯಯ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳಿಗೆ ಸಂಬಂಧಪಟ್ಟು ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪದ ಪ್ರಯೋಗವನ್ನ ಮಾಡ್ತೀವಿ. ಅವುಗಳಿಗೆ ನಾವು ಭಾವಸೂಚಕ ಅವ್ಯಯಗಳು ಅಂತ ನಾವಿಲ್ಲಿ ಕರಿತೀವಿ. ಯಾವ್ದಾದ್ರೂ ಒಂದು ಉತ್ತಮವಾದಂತಹ ಒಂದು ಸ್ಥಳವನ್ನ ನೋಡಿದಾಗ ಆಹಾ ಎಂತ ರಮಣೀಯವಾದ ಸ್ಥಳ ಅಂತ ಇಲ್ಲಿ ಆಹಾ ಅಂತಕ್ಕಂಥದ್ದು ನಮಗೇನಾಗುತ್ತೆ ಭಾವಸೂಚಕ ಅವ್ಯಯ ಆಗುತ್ತೆ. ಭಾವಸೂಚಕ ಆಹಾ ಅಂತ ಇದೆ. ಅದೇ ರೀತಿ ಪರೀಕ್ಷೆನಲ್ಲಿ ಏನಾದ್ರೂ ಪಾಸ್ ಆಗ್ಲಿಲ್ಲ ಫೇಲ್ ಆದ್ವಿ ಅಂತಂದ್ರೆ ಅಯ್ಯೋ ಹೊಟ್ಟೋಯ್ತೆ ಅಂತ ಇಲ್ಲಿ ಅಯ್ಯೋ ಅಂತಕ್ಕಂಥದ್ದು ಸಹ ಭಾವಸೂಚಕ ಆಗುತ್ತೆ. ಅಯ್ಯೋ ಅಂತಕ್ಕಂಥದ್ದು ಭಾವಸೂಚಕ ಅವ್ಯಯ ಆಗಿರುತ್ತೆ. ಅಬ್ಬಬ್ಬ ಅಬ್ಬಬ್ಬ ಅಂತ ಇದೆ, ಇದು ಸಹ ಭಾವಸೂಚಕ ಅವ್ಯಯವೇ ಆಗಿರುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಕಟಕಟ ಅಂತ ಇದೆ. ಅಕಟಕಟ ಅಕಟಕಟ ಬಲರೆ ಬಲರೆ ಹೀಗೆ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳಿಗೆ ಕೆಲವೊಂದು ಪದ ಪ್ರಯೋಗಗಳನ್ನ ಮಾಡ್ತೀವಿ. ಅವುಗಳಿಗೆ ನಾವು ಭಾವಸೂಚಕ ಅವ್ಯಯಗಳು ಅಂತ ಕರಿತೀವಿ ಅಂತ ಹೇಳೋದು. ನಂತರ ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಅಂತ ಅಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯವನ್ನ ಪೂರ್ಣಗೊಳಿಸುವಂತಹ ಪದಗಳಿಗೆ ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಅಂದ್ರೆ ಉದಾಹರಣೆ ನೋಡಿದ್ರೆ ನೀನು ಆ ಕೆಲಸ ಮಾಡು ಅಂತ ಇದೆ. ನೀನು ಆ ಕೆಲಸ ಮಾಡು 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 ಅಂತಕ್ಕಂಥದ್ದಲ್ಲಿ ಕ್ರಿಯಾರ್ಥಕ ಅವ್ಯಯ ಆಗುತ್ತೆ. ಕ್ರಿಯಾರ್ಥಕ ಅವ್ಯಯ ಏನಪ್ಪಾ ಅಂತ ಅಂದ್ರೆ ಕ್ರಿಯಾರ್ಥಕ ಅವ್ಯಯದಲ್ಲಿ ನಾವು ನೋಡಿದ್ರೆ ಕ್ರಿಯಾಪದದ ಬದಲಾಗಿ ಆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯವನ್ನ ಪೂರ್ಣಗೊಳಿಸಿ. ಕ್ರಿಯಾಪದ ಅಂದ್ರೆ ಮಾಡುತ್ತಾನೆ, ಮಾಡುತ್ತಾಳೆ, ಮಾಡಿದರು ಹೀಗೆ ಬರಬೇಕಾಗಿ. ಆದ್ರೆ ಇದು ಕ್ರಿಯಾಪದ ಅಲ್ಲ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಈ ಒಂದು ವಾಕ್ಯವನ್ನ ಪೂರ್ಣಗೊಳಿಸುವಂತಹ ಒಂದು ಕೆಲಸವನ್ನ ಮಾಡೋದ್ರಿಂದ ಇದಕ್ಕೆ ನಾವು ಏನಂತ ಕರಿತೀವಿ ಕ್ರಿಯಾರ್ಥಕ ಅವ್ಯಯ ಅಂತ ನಾವಿಲ್ಲಿ ಕರಿಬಹುದು ಅಂತ. ಅದೇ ರೀತಿಯಾಗಿ ಬೇಡ ಅಂತ ಇದೆ. ಬೇಡ ಬೇಡ ಇದು ಸಹ ಕ್ರಿಯಾರ್ಥಕ ಅವ್ಯಯನೇ ಆಗುತ್ತೆ. ಹೌದು ಅಲ್ಲ ಉಂಟು ಹೌದು ಅಲ್ಲ ಉಂಟು ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳನ್ನ ನೋಡ್ತೀವಿ ಅಂತ ಹೇಳಬಹುದು. ಕ್ರಿಯಾರ್ಥಕ ಅವ್ಯಯದ ನಂತರ ಸಂಬಂಧಾರ್ಥಕ ಅವ್ಯಯ. ಸಂಬಂಧಾರ್ಥಕ ಅವ್ಯಯ ಇದು ತುಂಬಾ ಸುಲಭವಾಗಿ ನಾವು ಅರ್ಥವನ್ನ ಮಾಡ್ಕೋಬಹುದು. ಸಂಬಂಧಾರ್ಥಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಎರಡು ಪದ ಅಥವಾ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನ ಕಲ್ಪಿಸಲು ಬಳಸುವಂತಹ ಶಬ್ದಗಳು ಏನಿದಾವೆ ಅವುಗಳಿಗೆ ಸಂಬಂಧಾರ್ಥಕ ಅವ್ಯಯ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ಮತ್ತು ಅಂತ ಇದೆ. ಮತ್ತು ಎರಡು ವಾಕ್ಯಗಳನ್ನ ನಾವೇನ್ ಮಾಡಬೇಕು ಸೇರಿಸಬೇಕಾದಾಗ ನಾವೇನ್ ಮಾಡ್ತೀವಿ ಇದನ್ನ ಬಳಕೆ ಮಾಡ್ಕೋತೀವಿ ಅಂತ ಹೇಳಿ. ಹೇಗೆ ಅಂತ ನೋಡಿದ್ರೆ ರಮೇಶನು ಊರಿಂದ ಬಂದು ಒಂದು ಎಕ್ಸಾಂಪಲ್ ಅಂತ ತಗೊಳ್ಳಿ. ರಮೇಶನು ಊರಿಂದ ಬಂದನು, ಆದರೆ ಮನೆಗೆ ಬರಲಿಲ್ಲ. ರಮೇಶನು ಊರಿಂದ ಬಂದನು ಅಂತಕ್ಕಂಥದ್ದು ಒಂದು ವಾಕ್ಯ, ಮನೆಗೆ ಬರಲಿಲ್ಲ ಎಂಬುದು ಒಂದು ವಾಕ್ಯ. ಈ ಎರಡೂ ವಾಕ್ಯಗಳನ್ನ ಸೇರಿಸೋದಿಕ್ಕೆ ಆದರೆ ಅಂತಕ್ಕಂಥ ಒಂದು ಪದವನ್ನ ಬಳಕೆ ಮಾಡಿದ್ವಿ. ಇದೇ ಸಂಬಂಧಾರ್ಥಕ ಅವ್ಯಯ ಅಂತ ನಾವಿದನ್ನ ಕರಿತೀವಿ. ಆದರೆ ಅಥವಾ ಮತ್ತು
ಮತ್ತು ಹಾಗಾದರೆ, ಹಾಗಾದರೆ, ಆದ್ದರಿಂದ, ಆದ್ದರಿಂದ ಈ ಎಲ್ಲವನ್ನ ಸಹ ನಾವೇನ್ ಮಾಡ್ತೀವಿ, ಸಂಬಂಧವನ್ನ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನ ಕಲ್ಪಿಸುವುದಕ್ಕಾಗಿ ಏನ್ ಮಾಡ್ತೀವಿ, ಬಳಕೆಯನ್ನ ಮಾಡ್ತೀವಿ. ಈ ಪದಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಯಗಳು ಅಂತ ನಾವಿಲ್ಲಿ ಕರಿತೀವಿ ಅಂತ ಹೇಳ್ತೀವಿ. ಇದರ ನಂತರ ಅವಧರಣಾತ್ಮಕ ಅವ್ಯಯ. ಅವಧರಣಾತ್ಮಕ ಅವ್ಯಯ, ಅವಧರಣಾತ್ಮಕ ಅವ್ಯಯ, ಅವಧರಣಾತ್ಮಕ ಅವ್ಯಯ. ಏನು ಅವಧರಣಾತ್ಮಕ ಅವ್ಯಯ ಅಂತ ಅಂದ್ರೆ, ಒಂದು ಗುಂಪಿದೆ, ಆ ಗುಂಪಲ್ಲಿ ಕೇವಲ ಒಬ್ಬರೇ ಒಬ್ಬ ವ್ಯಕ್ತಿಯನ್ನ ನಾವು ಸೂಚಿಸೋದಿಕ್ಕಾಗಿ ನಾವೇನು ಮಾಡ್ತೀವಿ, ಬಳಕೆಯನ್ನ ಮಾಡ್ತಕ್ಕಂಥದ್ದು. ಒಂದು ಹಲವು ವಸ್ತುಗಳು ಅಥವಾ ಹಲವು ವ್ಯಕ್ತಿಗಳಲ್ಲಿ ಒಂದೇ ಒಂದನ್ನ ಸೂಚಿಸಲು ಬಳಕೆ ಮಾಡುವಂತಹ ಪದಗಳು ಏನಿದಾವೆ ಅವುಗಳಿಗೆ ನಾವೇನಂತ ಕರಿತೀವಿ ಅಂತ ಅಂದ್ರೆ ಅವಧರಣಾತ್ಮಕ ಅವ್ಯಯ ಅಂತ ನಾವಿಲ್ಲಿ ಕರಿತೀವಿ ಅಂತ. ಉದಾಹರಣೆ, 4 ಲೇಖನಿಗಳನ್ನ ಹಾಕಿದ್ದಾರೆ ಒಂದು ಕಡೆ 4 ಲೇಖನಿಗಳನ್ನ ಹಾಕಿದ್ದಾರೆ. 4 ಲೇಖನಿಗಳು ಬೇರೆ ಬೇರೆ. ಹಾಗೆ ಏನು ಮಾಡ್ತಾರೆ, ಒಂದು ರೆಡ್ ಕಲರ್ ಲೇಖನಿ, ಒಂದು ರೆಡ್ ಕಲರ್ದು, ಇನ್ನೊಂದು ಬ್ಲೂ ಕಲರ್ ಲೇಖನಿ ಇದೆ, ಇನ್ನೊಂದು ಬ್ಲಾಕ್ ಕಲರ್ ಲೇಖನಿ ಇದೆ, ಇನ್ನೊಂದು ಗ್ರೀನ್ ಕಲರ್ ಲೇಖನಿ ಇದೆ. ಇದರಲ್ಲಿ ರೆಡ್ ಕಲರ್ ಲೇಖನಿ ನಂದೇ ಅಂತ ಅನ್ಕೋ, ರೆಡ್ ಕಲರ್ ಲೇಖನಿ ನಂದು. ಹಾಗಾಗಿ ಏನ್ ಮಾಡಿದ್ರು, ಈ 4 ಒಂದು ಕಡೆ ಇಟ್ಟು ನನ್ಗೆ ಹೇಳಿ ನಿಂದು ಯಾವುದು ಇದರಲ್ಲಿ ಲೇಖನಿ ಅಂತ ಕೇಳಿ. ಆಗ ನಾನೇನ್ ಮಾಡ್ತೀನಿ, ರೆಡ್ ಕಲರ್ ದನ್ನ ತೋರಿಸಿ ಇದೇ ನನ್ನ ಲೇಖನಿ ಅಂತ, ಇದೇ ನನ್ನ ಲೇಖನಿ ಅಂತ. ಅಂದ್ರೆ ಒಂದು ಗುಂಪಿನಲ್ಲಿ ಒಂದನ್ನೇ ಸ್ಪೆಸಿಫಿಕ್ ಆಗಿ ತೋರಿಸಿ ಹೇಳೋದಕ್ಕೆ ನಾವೇನಂತ ಕರಿಬಹುದು, ಅವಧರಣಾತ್ಮಕ ಅವ್ಯಯ ಅಂತ ಕರಿಬಹುದು. ಇದೇ ಅಂತಕ್ಕಂಥದ್ದು ಅವಧರಣಾತ್ಮಕ ಅವ್ಯಯ. ಅದೇ ರೀತಿ ಒಂದ್ 4 ಜನ ಹೆಣ್ಣು ಮಕ್ಕಳಿದ್ದಾಗ ನೀರಿಗೆ ಹೋಗಿರ್ತಾರ ಪಾಪ, ಹಳ್ಳಿಗಳಲ್ಲಿ ನೀರಿಗೆ ಹೋದಾಗ ಯಾರೋ ಒಬ್ಬ ಸ್ನೇಹಿತ ಬಂದು, ಏನಪ್ಪಾ ಮದುವೆ ಮಾಡ್ಕೊಂಡೆ ಮೊನ್ನೆ, ನಿಮ್ ಮಿಸ್ಸಸ್ ಎಲ್ಲಿ ಅಂತ ಕೇಳಿದಾಗ ಅಲ್ಲಿರೋರ್ನಲ್ಲೇ ಅಲ್ಲಿದಾರ ನೋಡಿ ನಮ್ ಮಿಸ್ಸಸ್ ಅಂತ ತೋರ್ಸೋದಿಕ್ಕಾಗ. ಯಾಕೆ ಅಂತಂದ್ರೆ ಹಂಗೇನಾದ್ರೂ ತೋರಿಸಿದ್ರೆ ಜಾಡ್ಸಿ ಒದಿಯೋದಂತೂ ಫಿಕ್ಸ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ಬೇಕು, ನಮ್ಮ ಹೆಂಡತಿ ಯಾರಿರ್ತಾರೋ ಅವರನ್ನ ನೋಡು, ಅವರೇ ನನ್ನ ಹೆಂಡತಿ, ಅವಳೇ ನನ್ನ ಹೆಂಡತಿ ಅಂತ ತೋರಿಸ್ತೀವಿ. ಹಂಗಾಗಿ ಅಷ್ಟೋ ಜನದಲ್ಲಿ ಒಬ್ಬರನ್ನೇ ಗುರುತಿಸ್ತೀವಿ. ಹಾಗಾಗಿ ಅವಳೇ ಅಂತಕ್ಕಂಥದ್ದು ಸಹ ನಮ್ಗಿಲ್ಲಿ ಅವಧರಣಾತ್ಮಕ ಅವ್ಯಯ ಆಗುತ್ತೆ. ಅದೇ ಅಂತಕ್ಕಂಥದ್ದು ಅವಧರಣಾತ್ಮಕ ಅವ್ಯಯ ಆಗುತ್ತೆ. ಹೀಗೆ ಒಂದು ಗುಂಪಿನಲ್ಲಿ ಒಂದನ್ನು ಮಾತ್ರ, ಹಲವು ವಸ್ತುಗಳಲ್ಲಿ ಒಂದನ್ನು ಮಾತ್ರ ಅಥವಾ ಹಲವು ವ್ಯಕ್ತಿಗಳ ನಡುವೆ ಒಂದನ್ನು ಮಾತ್ರನೇ ನಾವು ತೋರಿಸೋದಕ್ಕೆ ಅವಧರಣಾತ್ಮಕ ಅವ್ಯಯ ಅಂತ ಬಿಟ್ಟು ನಾವಿಲ್ಲಿ ಕರಿತೀವಿ ಅಂತ ಹೇಳ್ಬೋದು. ಇನ್ನು ನಂತರ ಪ್ರಶ್ನಾರ್ಥಕ ಅವ್ಯಯ. ಪ್ರಶ್ನಾರ್ಥಕ ಅವ್ಯಯದ ಬಗ್ಗೆ ಹೇಳ್ತಕ್ಕಂತ ಅವಶ್ಯಕತೆನೂ ಇಲ್ಲ. ಪ್ರಶ್ನೆಗಳನ್ನ ಬಳಸ್ತಕ್ಕಂಥದ್ದು ಪ್ರಶ್ನಾರ್ಥಕ ಅವ್ಯಯ. ಪ್ರಶ್ನಾರ್ಥಕ ಅವ್ಯಯ ಯಾಕಂದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ತಾರೆ. ನಾವು ಯಾವುದೇ ಪ್ರಶ್ನೆಯನ್ನ ಕೇಳಲು ಬಳಸುವಂತಹ ಪದಗಳಿಗೆ ನಾವೇನಂತ ಕರಿಬಹುದು, ಪ್ರಶ್ನಾರ್ಥಕ ಅವ್ಯಯ ಅಂತ ಕರೀಬಹುದು. ಯಾವುದೇ ಪ್ರಶ್ನೆ ಕೇಳೋದಕ್ಕೆ ಬಳಸ್ತಾರೆ. ಯಾರು ಅಂತ, ಯಾರು, ಇದು ಪ್ರಶ್ನಾರ್ಥಕ ಅವ್ಯಯ. ಎಲ್ಲಿಂದ ಬಂದರು, ಎಲ್ಲಿಂದ ಅನ್ನೋದು ಪ್ರಶ್ನಾರ್ಥಕ ಅವ್ಯಯ. ಅವರು ಏಕೆ ಬಂದ್ರು ಅಂತ ಕೇಳಿ, ಏಕೆ ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಅವ್ಯಯ. ಹೀಗೆ ಪ್ರಶ್ನೆಯನ್ನ ಕೇಳಲು ಬಳಸುವಂತಹ ಎಲ್ಲಾ ಪದಗಳು ಏನಿದಾವೆ ಅವುಗಳಿಗೆ ನಾವೇನಂತ ಕರಿಬಹುದು, ಪ್ರಶ್ನಾರ್ಥಕ ಅವ್ಯಯಗಳಂತೂ ನಾವು ಕರಿಬಹುದು. ಯಾರು, ಎಲ್ಲಿಂದ, ಏಕೆ, ಯಾವಾಗ, ಯಾವಾಗ, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಪ್ರಶ್ನಾರ್ಥಕ ಅವ್ಯಯಗಳಿಗೆ ಒಂದಷ್ಟು ಉದಾಹರಣೆಗಳನ್ನ ನೋಡ್ತಾ ಹೋಗ್ತೀವಿ. ಇನ್ನ ಇದಾದ್ಮೇಲೆ ಸಂಬಂಧಾರ್ಥಕ ಅವ್ಯಯ. ಸಂಬಂಧಾರ್ಥಕ ಆಗಿದೆ, ಸಂಬೋಧಕ ಅವ್ಯಯ. ಸಂಬೋಧಕ ಅವ್ಯಯ. ಸಂಬೋಧಕ ಅವ್ಯಯ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸಂಭಾಷಣೆಯನ್ನ ಮಾಡುವ ಕಾಲದಲ್ಲಿ, ಅಂದ್ರೆ ನಾವು ಯಾರೊಂದಿಗಾದ್ರೂ ಮಾತನಾಡುವಂತಹ ಒಂದು ಟೈಮ್ ನಲ್ಲಿ, ಆ ಒಂದು ಸಮಯದಲ್ಲಿ ಯಾವ ಯಾವ ಪದಗಳನ್ನ ಬಳಕೆ ಮಾಡ್ತೀವೋ ಅವುಗಳಿಗೆ ಸಂಬೋಧಕ ಅವ್ಯಯ. ಯಾರಾದ್ರೂ ಒಬ್ಬರನ್ನ ಕರಿಬೇಕು ಅಂತಂದಾಗ ಎಲೆ ಬಾ ಇಲ್ಲಿ ಅಂತ ಕರಿ,
ಎಲೆ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಸಂಬೋಧಕ ಅವ್ಯಯ ಆಗುತ್ತೆ. ಎಲೆ, ಎಲ, ಎಲ, ಈ ಕೋಯ್ ಅಂತೆಲ್ಲ ನಾವೇನ್ ಮಾಡ್ತೀವಿ, ಸಂಭಾಷಣೆಯನ್ನ ಮಾಡಲು ಬಳಸ್ತಾ ಇರ್ತೀವಿ. ಇಂತಹ ಒಂದು ಪದಗಳಿಗೆ ನಾವೇನಂತ ಕರಿಬಹುದು ಅಂದ್ರೆ ಸಂಬೋಧಕ ಅವ್ಯಯಗಳು ಅಂತ ನಾವಿಲ್ಲಿ ಕರಿಬಹುದು ಅಂತ ಹೇಳ್ತೀವಿ. ಇದಾದ್ಮೇಲೆ ಕೃದಾಂತ ಅವ್ಯಯ ಮತ್ತೆ ತದ್ದಿದಾಂತ ಅವ್ಯಯಗಳನ್ನ ನೋಡ್ತೀವಿ. ಈ ಕೃದಾಂತ ಮತ್ತು ತದ್ದಿದಾಂತ ಅವ್ಯಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೃದಾಂತ ಮತ್ತು ತದ್ದಿದಾಂತಗಳ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ, ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.